ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ನಾನು ಇವತ್ತು ನನ್ನ ಸ್ಯಾರಿ ಕಲೆಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಫಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಪ್ಯೂರ್ ಸಿಲ್ಕ್ ಸ್ಯಾರಿ, ಈ ಥರ ಇದೆ. ಹಾಗೆ ಇದರ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿ ಬಂದಿದೆ, ಪರ್ಪಲ್ ಕಲರ್ ಮತ್ತು ಸಿಲ್ವರ್ ಕಲರ್ ಎಲಿಮೆಂಟ್ ಎಲ್ಲಿದೆ. ಯೂಶಲಿ ಗೋಲ್ಡ್ ಕಲರ್ ಬಾರ್ಡರ್ ಬರುತ್ತೆ, ಬಟ್ ಇದು ಸಿಲ್ವರ್ ಕಲರ್ ಇದೆ. ತುಂಬ ಡಿಫ್ರೆಂಟ್ ಅನ್ನಿಸ್ತು, ಹಾಗಾಗಿ ಬೈ ಮಾಡಿದೆ. ಇದರ ಕುಚ್ಚನ್ನ ತುಂಬ ಸಿಂಪಲ್ಲಾಗಿ ಹಾಕ್ಸಿದ್ದೀನಿ. ಈ ಥರ ಇದೆ ಅದರ ಕುಚ್ಚು. ಸ್ಯಾರಿ ಪೂರ್ತಿ ಈ ಥರ ಬುಟ್ಟಗಳು ಬಂದಿದೆ. ಹಾಗೆ ಇದರ ಬ್ಲೌಸ್ನ ತುಂಬ ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್, ಪ್ಯಾಡೆಡ್. ಹಾಗೆ ಸ್ಲೀವ್ಸ್ ಏನು ಬಂದಿತ್ತು ಅದನ್ನೇ ಇಡ್ಸಿದ್ದೀನಿ. ಹಾಗೆ ಹಿಂದೆಗಡೆ ಈ ಥರ ಇದೆ. ಸಿಂಪಲ್ ಟಾಸಲ್ಸ್, ನಾರ್ಮಲ್ ಟಾಸಲ್ಸ್ನ ಆ್ಯಡ್ ಮಾಡಿಸಿದ್ದೀನಿ ಅಷ್ಟೇ. ಈಗ ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಕೂಡ ಪ್ಯೂರ್ ಸಿಲ್ಕ್ ಸ್ಯಾರಿ. ಬಾರ್ಡರ್ ಈ ಥರ ಇದೆ. ಸ್ಯಾರಿ ಪೂರ್ತಿ ಈ ಥರ ಬುಟ್ಟ ಬಂದಿದೆ. ಕುಚ್ಚು ತುಂಬ ಸಿಂಪಲ್ ಆಗಿದೆ, ನಾವೇ ಕಟ್ಟಿದ್ದೀವಿ ಈ ಥರ ನಾರ್ಮಲ್ ಆಗಿ ಅಷ್ಟೇ. ಬ್ಲೌಸ್ನ ನಾನು ಬೇರೆ ಬಟ್ಟೆ ತೊಗೊಂಡು ಸ್ಟಿಚ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್. ಸ್ಯಾರಿಯಲ್ಲಿ ಬ್ಲೂ ಇರೋದ್ರಿಂದ ನಾನು ಬ್ಲೂ ಕಲರ್ನ ಆ್ಯಡ್ ಮಾಡಿಸಿದ್ದೀನಿ. ಮತ್ತು ಟಾಸಲ್ ಸ್ವಲ್ಪ ಹೆವಿಯಾಗಿ ಇಡಿಸ್ಬಿಟ್ಟಿದ್ದೀನಿ ಈ ಥರ. ಈ ಬ್ಲೌಸ್ನ ಬೇರೆ ಸ್ಯಾರಿಗಳಿಗೆ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಉಟ್ಕೋಬಹುದು, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನನ್ನ ನೆಕ್ಸ್ಟ್ ಸ್ಯಾರಿನ ತೋರಿಸ್ತೀನಿ. ಇದು ನನ್ನ ಮುಹೂರ್ತದ ಸ್ಯಾರಿ. ತುಂಬ ಸಿಂಪಲ್ ಮತ್ತು ಎಲಿಗೆಂಟಾಗಿ ಕಾಣುತ್ತೆ. ಬಾರ್ಡರ್ ಬಂದುಬಿಟ್ಟು ಪೀಚ್ ಕಲರಲ್ಲಿದೆ. ಸ್ಯಾರಿ ಪೂರ್ತಿ ಯೆಲ್ಲೋ ಕಲರಲ್ಲಿದೆ. ಆವಾಗ ತುಂಬ ದೊಡ್ಡ ಬಾರ್ಡ್ರ್ ಟ್ರೆಂಡಲ್ಲಿ ಇತ್ತು, ಹಾಗಾಗಿ ಇದನ್ನು ಬೈ ಮಾಡಿದ್ದೆ. ಮತ್ತು ಯೆಲ್ಲೋ ಮತ್ತು ಪೀಚ್ ಕಲರ್ ತುಂಬ ರೇರ್ ಕಾಂಬಿನೇಷನ್, ಉಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ತುಂಬ ಸಿಂಪಲ್ ಆಗಿರೋದ್ರಿಂದ ಬ್ಲೌಸ್ನ ಸ್ವಲ್ಪ ಹೆವಿಯಾಗಿ ವರ್ಕ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್, ಪ್ಯಾಡೆಡ್ ಇಡ್ಸಿದ್ದೀನಿ. ಹಾಗೆ ಇದು ಮಿಷಿನ್ ವರ್ಕ್ ಮಾಡಿಸಿದ್ದೀನಿ. ಹಾಗೆ ಹಿಂದೆ ಕೂಡ ಮಿಷಿನ್ ವರ್ಕೇ ಮಾಡಿಸಿದ್ದೀನಿ. ಸೇಮ್ ಡಿಸೈನ್ ಕಂಟಿನ್ಯೂ ಆಗಿದೆ. ಹಾಗೆ ಇದರ ಟಾಸಲ್ಸ್ನ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈಗ ನಾನು ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಯಾರು ಉಟ್ಟರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೆಂಡಿಂಗ್ ಕಲರ್ ಕೂಡ ಹೌದು. ಹಾಗೆ ಗೋಲ್ಡನ್ ಜರಿ ಬಾರ್ಡರ್ ಬರುತ್ತೆ. ಹಾಗೆ ಸ್ಯಾರಿ ಪೂರ್ತಿ ಈ ಥರ ಬುಟ್ಟಗಳು ಬರುತ್ತೆ. ಹಾಗೆ ನಾನು ಕುಚ್ಚನ್ನ ತುಂಬ ಸಿಂಪಲ್ ಆಗಿನೇ ಹಾಕ್ಸಿದ್ದೀನಿ. ಬ್ಲೌಸ್ನ ಕೂಡ ತುಂಬ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್. ಇದು ಸ್ಯಾರಿಯಲ್ಲೇ ಬಂದಿರೋ ಬಟ್ಟೆ. ಮತ್ತು ನಾನು ಸ್ಲೀವ್ಸ್ನ ನೆಟ್ಟೆಡ್ ಬಟ್ಟೆ ಹಾಕಿ ಹೊಲಿಸಿದ್ದೀನಿ. ಹಾಗೆ ಸ್ಯಾರಿಗೂ ಮತ್ತು ಬ್ಲೌಸ್ಗೂ ಮ್ಯಾಚ್ ಆಗ್ತಿಲ್ಲ ಅಂದ್ಬಿಟ್ಟು ನಾನು ಈ ಥರ ಪರ್ಪಲ್ ಕಲರ್ ಬುಟ್ಟಗಳನ್ನ ಅಲ್ಲಲ್ಲೇ ಆ್ಯಡ್ ಮಾಡಿಸಿದ್ದೀನಿ. ಮತ್ತು ಹಿಂದೆ ಪೂರ್ತಿ ಈ ಥರ ಗೋಲ್ಡನ್ ಬುಟ್ಟಗಳನ್ನ ಆ್ಯಡ್ ಮಾಡಿಸಿ ಟಾಸಲ್ಸ್ನ ಈ ಥರ ವರ್ಕ್ ಮಾಡಿಸಿದ್ದೀನಿ. ಈಗ ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪಿಂಕ್ ಬಾರ್ಡರ್ ಬಂದಿದೆ. ಮತ್ತು ಸ್ಯಾರಿ ಪೂರ್ತಿ ಈ ಥರ ಗ್ರೀನ್ ಕಲರ್ ಮತ್ತು ಹೂಗಳಲ್ಲಿ ಅಲ್ಲಲ್ಲಿ ಈ ಥರ ಸಿಲ್ವರ್ ಎಲಿಮೆಂಟ್ ಕೂಡ ಇದೆ. ಹಾಗೆ ಇದರ ಕುಚ್ಚನ್ನ ತುಂಬ ಸಿಂಪಲ್ಲಾಗಿ ಕಟ್ಸಿದ್ದೀನಿ. ಇದು ಅದರ ಕುಚ್ಚು. ಈ ಸ್ಯಾರಿ ತುಂಬ ಸಿಂಪಲ್ಲಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಲೌಸ್ನ ಹೆವಿಯಾಗಿ ವರ್ಕ್ ಮಾಡಿಸಿದ್ದೀನಿ. ಈ ಬ್ಲೌಸ್ನ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ ನಾನು. ಇದು ಅದರ ಬ್ಲೌಸು. ಈ ಬಾರ್ಡರ್ ತುಂಬ ದೊಡ್ಡದು ಇರೋದ್ರಿಂದ ಬಾರ್ಡರ್ನ ಮೇಲೆ ಹಾಕಿಸ್ಬಿಟ್ಟು ಕೆಳಗಡೆ ಬಟ್ಟೆ ಮೇಲೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಮತ್ತು ಬಾರ್ಡರ್ ಮೇಲೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹೂವುಗಳನ್ನ ಕೂಡ ಹಾಕ್ಸಿದ್ದೀನಿ. ಈ ಥರ ನೆಕ್ ಇದೆ. ಹಾಗೆ ಹಿಂದೆಗಡೆ ಸೇಮ್ ವರ್ಕೆ ಕಂಟಿನ್ಯೂ ಆಗಿದೆ. ಹಿಂದೆ ಬಟನ್ ಇಡ್ಸಿದ್ದೀನಿ ಮತ್ತು ಪ್ಯಾಡೆಡ್ ಬ್ಲೌಸ್. ಈಗ ನನ್ನ ನೆಕ್ಸ್ಟ್ ಸಿಲ್ಕ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಆವಾಗಲೇ ತೋರಿಸಿದ್ನಲ್ಲ ಸೇಮ್ ಪ್ಯಾಟರ್ನಲ್ಲೇ, ಬಟ್ ಇದು ಸ್ವಲ್ಪ ಗೋಲ್ಡ್ ಎಲಿಮೆಂಟ್ ಜಾಸ್ತಿ ಇರುತ್ತೆ. ಉಟ್ಟಾಗ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಅದು ನಮ್ಮ ಅಮ್ಮನ ಸೀರೆ, ಇದು ನನ್ನ ಸೀರೆ. ಸ್ಯಾರಿ ಪೂರ್ತಿ ಈ ಥರ ಇದೆ. ಹಾಗೆ ಇದರ ಕುಚ್ಚನ್ನ ಕೂಡ ತುಂಬ ಸಿಂಪಲ್ಲಾಗೇ ಆ್ಯಡ್ ಮಾಡಿಸಿದ್ದೀವಿ. ಈ ಸ್ಯಾರಿಯ ಬ್ಲೌಸ್ ತುಂಬ ಸಿಂಪಲ್ಲಾಗೇ ಸ್ಟಿಚ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್. ಸ್ಯಾರಿಯಲ್ಲಿ ಬಂದಿರೋ ಬಟ್ಟೆಯಲ್ಲೇ ಸ್ಟಿಚ್ ಮಾಡಿಸಿದ್ದೀನಿ. ಸ್ಲೀವ್ಸ್ ಈ ಥರ ಬಂದಿದೆ. ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಅಲ್ಲಲ್ಲಿ ನಾನು ಗೋಲ್ಡ್, ಗ್ರೀನ್ ಮತ್ತು ಪರ್ಪಲ್ ಕಲರಲ್ಲಿ ಬುಟ್ಟಗಳನ್ನ ಆ್ಯಡ್ ಮಾಡಿಸಿದ್ದೀನಿ. ಹಾಗೆ ಹಿಂದೆಗಡೆ ಈ ಥರ ಇದೆ.
ಹಾಗೆ ಇದು ನಾನ್ ಪ್ಯಾಡೆಡ್ ಬ್ಲೌಸ್. ಈಗ ನನ್ನ ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಟಿಶ್ಯೂ ಸ್ಯಾರಿ. ಸ್ಯಾರಿ ಪೂರ್ತಿ ಈ ಥರ ಗೋಲ್ಡ್ ಕಲರಲ್ಲೇ ಇದೆ. ಅದರಿಂದ ನಾನು ಕಾಂಟ್ರಾಸ್ಟ್ ಬ್ಲೌಸ್ನ ಆ್ಯಡ್ ಮಾಡಿದ್ದೀನಿ. ಇದು ಅದರ ಬ್ಲೌಸ್. ಈ ಥರ ಗುಬ್ಬಿ ತೋಳಿಡ್ಸಿದ್ದೀನಿ. ಇದು ಕೂಡ ಮಿಷಿನ್ ವರ್ಕ್ ಮಾಡಿಸಿದ್ದೀನಿ ನಾನು, ಪ್ಯಾಡೆಡ್. ಮತ್ತು ಹಿಂದೆಗಡೆ ಈ ಥರ ಇದೆ. ಈಗ ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಕಾಟನ್ ಸ್ಯಾರಿ. ಈ ಥರ ಇದೆ, ಪೀಚ್ ಕಲರ್. ಉಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರ ಬಾರ್ಡರ್ ಈ ಥರ ಬಂದಿದೆ. ಸ್ಯಾರಿ ಪೂರ್ತಿ ಈ ಥರ ಬುಟ್ಟಗಳಿದೆ. ಹಾಗೆ ನಾನು ಇದರ ಬ್ಲೌಸ್ನ ತುಂಬ ಸಿಂಪಲ್ ಆಗೇನೆ ಸ್ಟಿಚ್ ಮಾಡಿಸಿದ್ದೀನಿ. ಅದರ ಬ್ಲೌಸ್ ಬೋಟ್ ನೆಕ್ ಬಂದಿದೆ. ಹಾಗೆ ಸ್ಲೀವ್ಸ್ನ ಈ ಲೆಂತ್ಗೆ ಇಡಿಸಿದ್ದೀನಿ. ಹಿಂದೆ ಕೂಡ ಫುಲ್ ಬಟನ್ ಇಡಿಸಿ ಈ ಥರ ಬಾಲ್ಸ್ನ ಆ್ಯಡ್ ಮಾಡಿಸಿದ್ದೀನಿ. ಹಾಗೆ ಇದು ನಾನ್ ಪ್ಯಾಡೆಡ್. ಇದು ಉಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿ ಎಲ್ಲರೂ ಹೋಗ್ಬೇಕಂತಾದರೆ ಈ ಸ್ಯಾರಿನ ಆಫ್ಕೋರ್ಸ್ ಪ್ರಿಫರ್ ಮಾಡ್ಬೋದು. ಇದು ನನ್ನ ನೆಕ್ಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ನನ್ನ ಕ್ರೇಪ್ ಸ್ಯಾರಿ. ಈ ಥರ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ. ಸ್ಯಾರಿ ಪೂರ್ತಿ ಈ ಥರ ಬ್ಲ್ಯಾಕ್ ಕಲರ್ ಇದೆ. ಇದು ಉಟ್ಟಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆ ಈ ಸ್ಯಾರಿನ ನಾನು ಈ ಬ್ಲ್ಯಾಕ್ ಬ್ಲೌಸ್ ಜೊತೆ ಮತ್ತು ನನ್ನ ಹತ್ರ ಇನ್ನೊಂದು ರೆಡಿಮೇಡ್ ಬ್ಲೌಸ್ ಇದೆ, ಅದ್ರ ಜೊತೆಲಿ ಯೂಶಲಿ ಪೇರ್ ಮಾಡ್ತೀನಿ ನಾನು. ಇದು ನನ್ನ ರೆಡಿಮೇಡ್ ಬ್ಲೌಸ್, ಪ್ಯಾಡೆಡ್. ಹಿಂದೆ ಈ ಥರ ಇದೆ ನಾರ್ಮಲ್ಸ್. ಇದು ಯಾವುದ್ರ ಜೊತೆಲಿ ಕೂಡ ಪೇರ್ ಮಾಡ್ಬೋದು ತುಂಬ. ಆ್ಯಂಡ್ ದೆನ್ ಇದು ನನ್ನ ನೆಕ್ಸ್ಟ್ ಫ್ಯಾನ್ಸಿ ಸ್ಯಾರಿ. ಬಾರ್ಡರಲ್ಲಿ ಬಂದ್ಬಿಟ್ಟು ಈ ಥರ ಬುಟ್ಟ ಇದೆ. ಸ್ಯಾರಿ ಪೂರ್ತಿ ಪ್ಲೇನ್ ಆಗಿದೆ. ಸ್ಯಾರಿಯ ಬ್ಲೌಸ್ನ ತುಂಬ ಸಿಂಪಲ್ ಆಗಿಯೇ ಸ್ಟಿಚ್ ಮಾಡಿಸಿದ್ದೀನಿ. ಇದು ಆ ಸ್ಯಾರಿಯ ಬ್ಲೌಸ್, ಪ್ಯಾಡೆಡ್ ಮತ್ತು ವಿ ಶೇಪಲ್ಲಿ ಇದು ಮಾಡಿಸಿದ್ದೀನಿ ಮುಂದೆ ಕೂಡ. ಹಾಗೆ ಇಲ್ಲಿ ಬಟರ್ಫ್ಲೈ ಸ್ಲೀವ್ಸ್ನ ಆ್ಯಡ್ ಮಾಡಿಸಿದ್ದೀನಿ. ನೀವೇನಾದರೂ ಸ್ಲೀವ್ಲೆಸ್ ಹಾಕಲ್ಲ ಅಂತಂದರೆ ಈ ಥರ ಸ್ಲೀವ್ಸ್ನ ಪ್ರಿಫರ್ ಮಾಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಹಾಗೆ ವಿ ಶೇಪ್ ನೆಕ್ಕಲ್ಲಿ ಇಡ್ಸಿದ್ದೀನಿ. ಹಿಂದೆ ಕೂಡ ಈ ಥರದಲ್ಲಿ ಬಟನ್ ಇಡ್ಸಿದ್ದೀನಿ. ಹಾಗೆ ಕೆಳಗಡೆ ಕಟ್ಟ ಥರ ಮಾಡಿಸಿದ್ದೀನಿ. ಉಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಬನಾರಸ್ ಸ್ಯಾರಿ. ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ಕೂಡ. ಮತ್ತು ಇದು ತುಂಬ ಸ್ಮೂತ್ ಆ್ಯಂಡ್ ಎಲಿಗೆಂಟ್ ಆಗಿದೆ. ಇದು ಡಬಲ್ ಕಲರ್ ಇದೆ, ಪರ್ಪಲ್ ಶೇಡ್ ಕೂಡ ಕಾಣುತ್ತೆ. ಉಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರ ಬ್ಲೌಸ್ನ ಸ್ವಲ್ಪ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಇದು ಅದರ ಬ್ಲೌಸ್. ಈ ಥರ ಆಫ್ ಪಫ್ಡ್ ಸ್ಲೀವ್ಸ್, ಟಾಪಲ್ಲಿ ಮಾತ್ರ ಪಫ್ ಬಂದು ಈ ಥರ ಎಂಡಿಂಗಲ್ಲಿ ಈ ಥರ ಬಂದಿದೆ. ಹಾಗೆ ಮುಂದೆಗಡೆ ಈ ಥರ ಟೈಯಿಂಗ್ ಮಾಡಿಸಿದ್ದೀನಿ ಈ ಥರ. ಹಾಗೆ ಹಿಂದೆಗಡೆ ಕೂಡ ಈ ಥರ ಟೈಯಿಂಗ್ ಮಾಡಿಸಿ ಈ ಥರ ಟಾಸಲ್ಸ್ನ ಇಡಿಸಿದ್ದೀನಿ. ನನ್ನ ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಕ್ರೇಪ್ ಸ್ಯಾರಿ. ಬಾರ್ಡರ್ ಬಂದ್ಬಿಟ್ಟು ರೆಡ್ ಕಲರಲ್ಲಿದೆ. ಹಾಗೆ ಸ್ಯಾರಿ ಬಂದ್ಬಿಟ್ಟು ಈ ಥರ ಪ್ಲೇನ್ ಗ್ರೀನ್ ಕಲರ್ ಇದೆ. ಇದು ಉಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ನಾರ್ಮಲ್ ಕಾಂಬಿನೇಷನ್, ಎಲ್ಲರ ಹತ್ರ ಈ ಕಾಂಬಿನೇಷನ್ ಇದ್ದೇ ಇರುತ್ತೆ. ಇದು ಅದರ ಬ್ಲೌಸ್. ಇದು ಕೂಡ ಪ್ಯಾಡೆಡ್ ಬ್ಲೌಸ್ನ ಇದು ಮಾಡಿಸಿದ್ದೀನಿ. ಸ್ಯಾರಿಯಲ್ಲಿ ಏನು ಶಂಕ ಬಂದಿದೆ ಅದನ್ನೇ ಇಲ್ಲೂ ಕೂಡ ವರ್ಕ್ ಮಾಡಿಸಿದ್ದೀನಿ ನಾನು. ಹಾಗೆ ಇಲ್ಲಿ ಗುಬ್ಬಿ ತೋಳನ್ನ ಇಡ್ಸಿದ್ದೀನಿ. ಟ್ರೆಡಿಷ್ನಲ್ ಲುಕ್ಕಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಹಿಂದೆಗಡೆ ಸೇಮ್ ವರ್ಕೆ ಕಂಟಿನ್ಯೂ ಆಗಿದೆ. ಟಾಸಲ್ಸ್ ಈ ಥರ ಬಂದಿದೆ. ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ. ಇದು ಸೆಮಿ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ಬೋದು. ಆರೆಂಜ್ ಕಲರಲ್ಲಿದೆ. ಆರೆಂಜ್ ಮತ್ತು ಪಿಂಕ್ ಕಾಂಬಿನೇಷನ್ ತುಂಬ ರೇರ್ ಅನ್ನಿಸ್ತು ನನಗೆ. ಆ್ಯಂಡ್ ದೆನ್ ನಾನು ಈ ಥರ ಕುಚ್ಚಾಕ್ಸಿದ್ದೀನಿ. ಇದು ಕೂಡ ತುಂಬ ಸಿಂಪಲ್ಲಾಗೇ ನಾನು ಕುಚ್ಚಾಕ್ತಿದ್ದೀನಿ. ಈಗ ನಾನು ಅದರ ಬ್ಲೌಸ್ನ ತೋರಿಸ್ತೀನಿ. ಇದು ಕೂಡ ತುಂಬ ಸಿಂಪಲ್ಲಾಗೇ ಇದೆ. ಬಟ್ ನಾನು ಈ ಥರ ಯೂಶ್ವಲಿ ಪ್ರಿಫರ್ ಮಾಡಬೇಡಿ, ಬಿಕಾಸ್ ಬ್ಲೌಸ್ ಹಾಳಾಗುತ್ತೆ. ನನ್ನ ಬ್ಲೌಸ್ ಇಲ್ಲಿ ತುಂಬ ಹಾಳಾಗಿಬಿಟ್ಟಿದೆ, ನನಗಿದು ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವು ಈ ಥರ ಪ್ರಿಫರ್ ಮಾಡಬೇಡಿ. ಹಿಂದೆ ಕೂಡ ನಾನು ಈ ಥರನೇ ಸ್ಟಿಚ್ ಮಾಡಿಸಿದ್ದೀನಿ. ಕೆಳಗಡೆ ಮತ್ತು ಮೇಲ್ಗಡೆ ಕೂಡ ಬಟನ್ ಬರುತ್ತೆ. ಹಾಗೆ ಸ್ಲೀವ್ಸಲ್ಲಿ ಈ ಥರ ಬುಟ್ಟಗಳನ್ನ ಆ್ಯಡ್ ಮಾಡಿಸಿದ್ದೀನಿ. ಈಗ ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಾ ಇದ್ದೀನಿ.
ಇದು ಸಿಂಪಲ್ ಗೋಲ್ಡನ್ ಸ್ಯಾರಿ, ಬಟ್ ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇದು ಕೂಡ ನಮ್ಮ ಅಮ್ಮನ ಸ್ಯಾರಿ. ಹಾಗೆ ಇದನ್ನು ನಾನು ಈ ಬ್ಲೌಸ್ ಜೊತೆಲಿ ಪೇರ್ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಸ್ಯಾರಿ ಕಲೆಕ್ಷನ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.